ಕಾಯಿನ್ ದಂಧೆ ಹೇಗೆ ವರ್ಕ್ ಆಗುತ್ತೆ, ಈ ಶ್ರೀಕಿ ಯಾರು? ಸಿಂಥೆಟಿಕ್ ಡ್ರಗ್ಸು, ಹೈಡ್ರೋ ಡ್ರಗ್ಸ್ ಯಾರು ತಗೋಬೇಕು ಅಂತಂದ್ರು ನಿಮ್ಗೆ ಅದನ್ನ ವಹಿವಾಟು ಹೇಗಾಗುತ್ತೆ ಅಂತಂದ್ರೆ ಇದೇ ಬಿಟ್ ಕಾಯಿನ್ಸ್ ಮುಖಾಂತರ. ಈಗ ನಲ್ಪಾಡ್ ವಿರುದ್ಧವೂ ಕೂಡ ಕೇಸ್ ಕೊಟ್ರಿ ಅಲ್ವಾ? ರೀಸನ್ ಏನು ಅಂತ ಹೇಳಿದ್ರೆ ಶ್ರೀಕಿ ಪರಿಚಯ ಇತ್ತು ಅಂತನಾ? ನಾನು ಸವಾಲಾಗ್ತೀನಿ ಇವತ್ತು ನಮ್ಮ ಸುಮನ್ ಟಿವಿ ಮಾಧ್ಯಮ ಮುಖಾಂತರ, ಮಂಪರ್ ಪರೀಕ್ಷೆಗೆ ಸಿದ್ಧನಿದ್ದಾನಾ ಯುವ ನಾಯಕ, ಈ ರಾಜ್ಯದ ಒಬ್ಬ ಮುಂದೆ ಆಶಾ ಕಿರಣ ಅಂತೆಲ್ಲ ಕರ್ಕೋಬಹುದು. ಆದ್ರೆ ನನಗಾತ ಯಾವ ಆಶಾ ಕಿರಣನೂ ಅಲ್ಲ, ಯಾವ ಕಿರಣನೂ ಅಲ್ಲ. ಸ್ವತಃ ನಲ್ಪಾಡೆ ಹೇಳ್ಕೊಂಡಿದ್ದಾನೆ, ನನ್ನ ತಂದೆ ತಾಯಿ ನಾನು ಒಳ್ಳೆ ಮಗನಾಗಿಲ್ಲ ಅಂತ. ಹೌದು, ನೀನು ಒಳ್ಳೆ ಮಗನೂ ಅಲ್ಲ, ನೀನು ಒಳ್ಳೆಯವನು ಅಲ್ಲ, ನಾನು ಓಪನ್ ಆಗಿ ಹೇಳ್ತೀನಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ, ನಾನು ಮಹೇಶ್. For business and personal promotions, please contact 9686376663. ಇತ್ತೀಚೆಗೆ ನಲ್ಪಾಡ್ ಅವರ ಮೇಲೆ, ಮೊಹಮ್ಮದ್ ನಲ್ಪಾಡ್ ಅವರ ಮೇಲೆ ಇಡೀ ದಾಳಿ ಆಯಿತು. ಕಾರಣ ಬಿಟ್ಕಾಯಿನ್ ದಂಧೆ ಅಥವಾ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆರೋಪಿ ಶ್ರೀಕಿ ಜೊತೆ ಸಂಬಂಧ ಇದೆ ಅಂತ ಹೇಳಿ. ಈ ಹಿಂದೆಯೂ ಕೂಡ ಈ ಬಿಟ್ಕಾಯಿನ್ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸದ್ದನ್ನ ಮಾಡಿತ್ತು. ಹಾಗಾದ್ರೆ ಈ ಬಿಟ್ಕಾಯಿನ್ ದಂಧೆ ಹೇಗೆ ವರ್ಕ್ ಆಗುತ್ತೆ, ಈ ಶ್ರೀಕಿ ಯಾರು, ಈ ಶ್ರೀಕಿಗೂ ಪ್ರಭಾವಿಗಳ ಸಂಪರ್ಕಕ್ಕೂ ಏನು ಕಾರಣ, ಯಾಕೆ ಶ್ರೀಕಿ ಎಲ್ಲ ಪ್ರಭಾವಿಗಳ ಜೊತೆ ಸಂಪರ್ಕವನ್ನು ಹೊಂದಿದ್ದಾನೆ, ಈ ದಂಧೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ನಲ್ಪಾಡ್ ವಿರುದ್ಧ ದೂರನ್ನು ಕೊಟ್ಟಂತಹ ದೂರುದಾರ ಇಂದು ನಾಯಕ ತೇಜಸ್ ಕೂಡ ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ಬಿಟ್ಕಾಯಿನ್ ಹೇಗೆ ವರ್ಕ್ ಆಗುತ್ತೆ, ಏನಿದು ಅಂತ? ಬಿಟ್ಕಾಯಿನ್ ಅದೊಂದು ಡಿಜಿಟಲ್ ರೂಪ ಇರುವಂತ ಒಂದು ರುಪಿ ಅಂತಂದ್ರೆ ನಿಮ್ಗದು ಕಾಣೋದಿಲ್ಲ, ಏನೂ ಇಲ್ಲ. ಡಿಜಿಟಲ್ ಪೇಮೆಂಟ್, ಡಿಜಿಟಲ್ ಆಗಿರುವಂಥದ್ದು. ನಿಮಗೆ ಒಂದು ಬಿಟ್ಕಾಯಿನ್ ಅಂದರೆ ಆಗಿನ ಲೈಕ್ ಒಂದು ಡೌನ್ ದ 7 years ಸರಿಸುಮಾರು ಅದೊಂದು ಲ್ಯಾಕ್ಸ್ ಟುಗೆದರ್ ಅಂತ ಅಮೌಂಟ್ ಅಂತೂ ಇರ್ಬೋದು. ಅದು ಅಷ್ಟು ನಿಮಗೆ ಲೈಕ್ ಇನ್ವೆಸ್ಟ್ಮೆಂಟ್ ನೀವು ಪರ್ಚೇಸ್ ಮಾಡ್ಬೋದು. ರೇಟು ನಿಮಗೆ ಏಕಾಏಕಿ ಜಾಸ್ತಿನೂ ಆಗುತ್ತೆ, ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಜಸ್ಟ್ ಲೈಕ್ ಅಂದರೆ ನಿಮ್ಗೆ ಶೇರ್ಸ್ ಅನ್ನೋಕ್ಕಾಗಲ್ಲ, ಶೇರ್ಸ್ಗೆ ಅದಕ್ಕೆ ಆದಂಥ ಒಂದು ಇದಿರುತ್ತೆ. ಸಮಥಿಂಗ್ ವಿಚ್ ಇಸ್ ವೆರಿ ಸಿಮಿಲಿಯರ್ ಟು ದ ಶೇರ್ ಅಂತ ನೀವು ಹೇಳ್ಬೋದು. ಈ ಬಿಟ್ಕಾಯಿನ್ ದಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಯಾರು ಇರ್ತಾರೆ ಅವ್ರಿಗೆ ಈ ಇನ್ವೆಸ್ಟರ್ಸ್ ಇರ್ತಾರಲ್ಲ, ಈ ಬಿಟ್ಕಾಯಿನಲ್ಲೇ ತುಂಬ ಮುಳುಗಿರ್ತಾರಲ್ಲ, ಅವ್ರು ತುಂಬ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋದು. ಏನಕ್ಕೆ ಅಂತಂದರೆ, ನಾನು ಈ ವಿಚಾರವಾಗಿ ದೂರು ಕೊಟ್ಟಿದ್ದೇನೋ ಅಂತಂತಂದರೆ ಇದೊಂದು ದೊಡ್ಡ ಹಗರಣ ಇದೆ, ಹ್ಯಾಕಿಂಗ್ ಮಾಡಿದ್ದಾರೆ, ಹ್ಯಾಕಿಂಗ್ ಮಾಡಿ ಕೋಟ್ಯಾಂತರ ರೂಪಾಯಿ ಹಣ ಸಂಪಾದನೆ ಮಾಡಿ ಅದು ತನಿಖೆ ಆಗಬೇಕು. ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ, ಒಂದಷ್ಟು ಕೇರಳ, ಬೇರೆ ಬೇರೆ ರಾಜ್ಯ, ಹೊರದೇಶದಲ್ಲೂ ಇದೆ ಅಂತ ಶಂಕೆ ಇದೆ. ನಾನು ತನಿಖೆ ಮಾಡಿ ಅಂತ 2020 ನಾನು ಪ್ರಕರಣ ದಾಖಲು ಮಾಡಿರುವಂಥದ್ದು. ಆ್ಯಂಡ್ ಜಾನ್ವರಿ ಇಲ್ಲ ಫೆಬ್ರವರಿ ತಿಂಗಳಲ್ಲಿ ಯಾವಾಗ ಒಬ್ಬ ಉದ್ಯಮಿ CJ ರಾಯ್ ಸಾವನ್ನಪ್ತಾರೆ, ಆ ಸಾವಿನ ತನಿಖೆಯನ್ನು ಕೇಂದ್ರ ಏಜೆನ್ಸಿಗಳು CBI, NIA, ED ಮತ್ತು IT ಜಂಟಿಯಾಗಿ ತನಿಖೆ ಮಾಡಬೇಕು. ಇದ್ರ ಹಿಂದೆ ಕೂಡ ಒಂದು ಹವಾಲಾ ಒಂದು ದೊಡ್ಡ ಸದ್ದು ಮಾಡ್ತಿದೆ, ಹವಾಲಾ ಬಿಟ್ಕಾಯಿನ್ಸ್ ಅದ ಸದ್ದು ಮಾಡ್ತಿದೆ ಅಂತ ನಾನು 2 ಪ್ರಕರಣನ ದಾಖಲು ಮಾಡಿದ್ದೆ. ಓಕೆ, ಈಗ CJ ರಾಯ್ ಸಾವಿಗೂ ಕೂಡ ಈ ಹವಾಲಾ ಬಿಟ್ಕಾಯಿನ್ ಲಿಂಕ್ ಇದೆ ಅಂತ ನೀವು ಹೇಳ್ತಿರೋದಾ? ನೋಡಿ, ನನಗೆ ಅದೊಂದು ಯಾವಾಗ ಅನುಮಾನ ಶುರುವಾಗಿದೆ, ಅದನ್ನ ನಾನು ದೂರು ಕೊಟ್ಟಿದ್ದೀನಿ. ಅದನ್ನ ಡಿಕೋಡ್ ಮಾಡುವಂಥ ಕೆಲಸ ಅಧಿಕಾರಿಗಳದ್ದು. ಆ ಅಧಿಕಾರಿಗಳು ದೂರು ಕೊಟ್ಟಿದ್ರಿ ಅಂತ ಹೇಳಿದ್ರೆ, ನಿಮ್ಗೆ ಅನುಮಾನ ಅಂತ ಹೇಳಿದ್ರೆ ನಿಮ್ಮ ಹತ್ರ ಏನೋ ಒಂದು ಇಷ್ಟು ಇನ್ಫಾರ್ಮೇಶನ್ ಇರಬೇಕಲ್ಲ? ಹೌದು, ದಾಖಲೆಗಳಿತ್ತು. ಆ ದಾಖಲೆ ಸಮೇತನೇ ದೂರು ಕೊಟ್ಟಿರುವಂಥದ್ದು. ಇವತ್ತು ಏನು ಹವಾಲಾ ದುಡ್ಡು ಏನು ನಿಮಗೆ ಜನರೇಟ್ ಆಗಿ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಿದೆ, ಈ ಹವಾಲಾ ದುಬೈ ಮುಖಾಂತರ ಹವಾಲಾಗಳು ಆಗ್ತಿರುವಂಥದ್ದು ಯಾರು ಅತಿ ಹೆಚ್ಚಾಗಿ ಪ್ರಭಾವಿ ಇದ್ದಾರೆ, ಕೇರಳ ಮೂಲದ ಒಬ್ಬ ರಾಜಕಾರಣಿಯ ಮಗ, ಕೇರಳದ ಕೆಲವೊಂದು ರಾಜಕಾರಣಿಗಳು ಯಾರು ಅತಿ ಹೆಚ್ಚಾಗಿ ಪ್ರಭಾವಿಗೊಳಗಾಗಿದ್ದಾರೆ. ನಮ್ಮನ್ನ ಯಾರೂ ಪ್ರಶ್ನೆ ಮಾಡೋದಕ್ಕಾಗಲ್ಲ, ನಮ್ಮದೇ ಆದಂಥ ಸರ್ಕಾರ ಇದೆ, ನಾವೇನು ಬೇಕಾದ್ರೂ ಮಾಡ್ಬೋದು ಅಂತ ಕೆಲವೊಂದು ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ಅವ್ರ ವಿರುದ್ಧ ಕೆಲವೊಂದು ದಾಖಲೆಗಳು, ತುಂಬ ಸೂಕ್ಷ್ಮವಾಗಿರುವಂಥ ದಾಖಲೆಗಳು, ಅದನ್ನು ಮಾಧ್ಯಮದ ಮುಂದೆ ಹೇಳೋದಕ್ಕಾಗೋದಿಲ್ಲ. ಆ ದಾಖಲೆಗಳನ್ನ ಸಂಗ್ರಹ ಮಾಡಿ ಪೆನ್ ಡ್ರೈವ್ನ ದಾಖಲೆ ಕೊಟ್ಟು ನಾನು ಕಂಪ್ಲೇಂಟ್ನ ದಾಖಲು ಮಾಡಿರುವಂಥದ್ದು. ಓಕೆ, ಆ ಬಿಟ್ಕಾಯಿನ್ ಈಗ ಈ ಶ್ರೀಕಿ ಅಂತ ಹೇಳ್ತಾರಲ್ವಾ, ಈ ಶ್ರೀಕಿ ಯಾವುದೇ ಶ್ರೀಕಿ ಹಿನ್ನೆಲೆಯನ್ನು ತೆಗೆದುಕೊಂಡ್ರೆ, ಶ್ರೀಕಿ ಹೆಸರು ಹೇಳಿದ್ರೆ ಒಂದಿಷ್ಟು ರಾಜಕಾರಣಿಗಳ ಲಿಂಕ್ ಬರುತ್ತೆ, ಉದ್ಯಮಿಗಳ ಲಿಂಕ್ ಬರ್ತಾ ಇದೆ.
ಸೊ ಈ ಶ್ರೀಕಿ ಯಾರು ಅನ್ನೋದ್ರ ಬಗ್ಗೆ ಏನಾದ್ರು ಗೊತ್ತಿದೆ ನಿಮಗೆ? ನೋಡಿ, ಶ್ರೀಕಿ ಅನ್ನೋ ಈ ಹ್ಯಾಕರ್ ಇದ್ದಾನೆ, ತಾವು ಕಳೆದ ಒಂದು 4-5 ವರ್ಷದಿಂದ ಹ್ಯಾಕಿಂಗ್ ಅನ್ನೋ ಒಂದು ವಿಚಾರದಲ್ಲಿ ನೀವು ಶ್ರೀಕಿ ಹೆಸರು ನಿಮ್ ತಳಕ್ ಹಾಕಿದೆ. ಶ್ರೀಕಿ ಹೆಸರು ಮಾಧ್ಯಮದಲ್ಲಿ ಇದೆ. ಶ್ರೀಕಿ ಹೆಸರು ಮೊದಲು ಎಸ್ಟಾಬ್ಲಿಷ್ ಆಗಿದ್ದು ಹೇಗೆ ಅಂತಂದ್ರೆ ಒಂದು ಡ್ರಗ್ ಪ್ರಕರಣದಿಂದ. ಆತ ನಿಮ್ಗೆ ಹ್ಯಾಕರ್ಗಿಂತ ಮೊದಲು ಈಸ್ ಅನ್ ಡ್ರಗ್ಗಿ. ಅದು ನಾನು ಬಹಿರಂಗವಾಗಿ ಹೇಳ್ತೀನಿ. ನನ್ನ ಮೇಲೆ ಪ್ರಕರಣ ದಾಖಲು ಮಾಡಿದ್ರೆ ನಾನು ಚಿಂತೆ ಪಡೋದಕ್ಕೆ ಹೋಗೋಣ. ನಾನು ಕೋರ್ಟಲ್ಲಿ ನಾನು ಅದನ್ನ ನೋಡ್ಕೋತೀನಿ. ನಾನು ಐ ವಿಲ್ ಫೈಟ್ ಇನ್ ದ ಕೋರ್ಟ್. ಅವ್ನು ನಮ್ಮ ಮೇಲೆ ಪ್ರಕರಣ ದಾಖಲು ಮಾಡಿದ್ರು. ನಿಮಗೆ KJ ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇಂಟರ್ನ್ಯಾಷನಲ್ ಕೊರಿಯರ್ ಮುಖಾಂತರ ಡ್ರಗ್ ಬರುತ್ತೆ ಅಂತ ಒಂದು ಮಾಹಿತಿ CCBಗೆ ಇರುತ್ತೆ. ಆ್ಯಂಡ್ ನೀವು ಯಾವುದೇ ಮಹೇಶ್ ಅವರೇ, ನೀವು ಯಾವುದೇ ಡ್ರಗ್ ತೊಗೋಬೇಕು ಅಂತ ಅಂದ್ರು, ಸಿಂಥೆಟಿಕ್ ಡ್ರಗ್ ಎಕ್ಸೆಪ್ಟ್ ಈ ಗಾಂಜಾ ಇದನ್ನು ಹೊರತುಪಡಿಸಿ ಸಿಂಥೆಟಿಕ್ ಡ್ರಗ್ಸು, ಹೈಡ್ರೋ ಡ್ರಗ್ಸ್ ನೀವು ಯಾರು ತೊಗೋಬೇಕು ಅಂತಂದ್ರು ನಿಮ್ಗೆ ಅದನ್ನು ವಹಿವಾಟು ಹೇಗಾಗುತ್ತೆ ಅಂತಂದರೆ ಇದೇ ಬಿಟ್ಕಾಯಿನ್ಸ್ ಮುಖಾಂತರ. ಆಯಿತಾ? ಬಿಟ್ಕಾಯಿನ್ಸ್ ಮುಖಾಂತರ ಡಾರ್ಕ್ ವೆಬ್ ಅಂತ ಇದೆ. ಡಾರ್ಕ್ ವೆಬ್ ಅಂತಂದರೆ ಈ ದೇಶದ ಕಾನೂನು ವಿರೋಧಿ ಚಟುವಟಿಕೆ ಏನೇನು ಮಾಡ್ಬೋದು ಎಲ್ಲನೂ ಮಾಡ್ಬೋದು ನಿಮಗೆ. ಅದು ಈ ಕಂಪ್ಯೂಟರು, ಈ ಟೆಕ್ನಾಲಜಿಲಿ ಯಾರು ಪರಿಣಿತರಾಗಿರ್ತಾರೆ ಅವ್ರಿಗೆ ಡಾರ್ಕ್ ವೆಬ್ ಬಗ್ಗೆ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಜ್ಞಾನ ಇರುತ್ತೆ. ಅಂದರೆ ಡಾರ್ಕ್ ವೆಬ್ ಮುಖಾಂತರ ಇವತ್ತು ವೆಪನ್ಗಳು ತರಿಸ್ಕೊಂಡಿದ್ದಾರೆ. ಡಾರ್ಕ್ ವೆಬ್ ಮುಖಾಂತರ ಒಂದು ಮನುಷ್ಯನ ನಾವು ಹೇಗೆ ಸಾಯಿಸಬೇಕು ಅನ್ನೋದು ಕೂಡ ಅವರು ಅದರಲ್ಲಿ ಕೂಲಂಕುಷವಾಗಿ ಹೇಳುವಂಥ ಕೆಲಸ ಇರುತ್ತೆ. ಆ್ಯಂಡ್ ನಮ್ಮ ಈ ದೇಶದ ಕಾನೂನು ವಿರುದ್ಧ ನಾವು ಸಿಕ್ಕಾಕೊಳ್ಳದೆ ಹೇಗೆ ಕೆಲಸ ಮಾಡಬೇಕು ಅನ್ನೋದು ಕೂಡ ಡಾರ್ಕ್ ವೆಬ್ ಮುಖಾಂತರ ಹಾಕ್ತಿದೆ. ಈ ಡಾರ್ಕ್ ವೆಬ್ ಮುಖಾಂತರ ಇದೇ ಶ್ರೀಕಿ ಈ ಡ್ರಗ್ಸ್ಗಳನ್ನ ಪರ್ಚೇಸ್ ಮಾಡುವಂಥದ್ದು ಬಿಟ್ಕಾಯಿನ್ ಮುಖಾಂತರ CCB ಅವ್ರಿಗೆ ಮಾಹಿತಿ ಬರುತ್ತೆ. ಈ ಬಿಟ್ಕಾಯಿನ್ ಮುಖಾಂತರ ಡ್ರಗ್ನ ಪರ್ಚೇಸ್ ಮಾಡ್ತವ್ರನ್ನ ಕಲೆ ಹಾಕಿದಾಗ ಇದು ಶ್ರೀಕಿ ಸಿಕ್ಕಾಕೋತಾನೆ. 2020ರಲ್ಲಿ CCB ಅಧಿಕಾರಿಗಳು ಡ್ರಗ್ ಕೇಸಲ್ಲಿ ಶ್ರೀಕಿನ ಬಂಧನ ಮಾಡ್ತಾರೆ. ಇನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದಾಗ ಗೊತ್ತಾಗುತ್ತೆ ಈತ ಒಬ್ಬ ಇಂಟರ್ನ್ಯಾಷನಲ್ ಹ್ಯಾಕರ್. ಈತ ದೊಡ್ಡ ವೆಬ್ಸೈಟು, ಪೋರ್ಟಲ್ಗಳು, ಅಂದರೆ ನಿಮ್ಗೆ ಯಾವ ಥರ ಅಂತಂದರೆ ಸರ್ಕಾರದ ವೆಬ್ಸೈಟು, ಪೋರ್ಟಲ್ ಈ ಥರ ಈತ ಹ್ಯಾಕ್ ಮಾಡಿರ್ತಾನೆ. ಹ್ಯಾಕ್ ಮಾಡಿ ಮತ್ತೆ ಕಾವೇರಿ ಪೋರ್ಟಲ್ ಅಂತ ಒಂದು ವೆಬ್ಸೈಟ್ ಇರುತ್ತೆ, ಅದನ್ನು ಹ್ಯಾಕ್ ಮಾಡಿರ್ತಾನೆ. ಈತ ಹ್ಯಾಕ್ ಮಾಡಿದ್ದಾನೆ ಅಂತ ಅವಾಗ ಬೆಳಕಿಗೆ ಬರುತ್ತೆ. ಆ ಬೆಳಕಿನ ಜಾಡು ಹಿಡ್ಕೊಂಡು ಎನ್ಕ್ವೈರಿ ಮಾಡಕ್ಕೆ ಹೋದಾಗ ಈತ ಕೇವಲ ಸರ್ಕಾರಿ ವೆಬ್ಸೈಟ್ ಮಾತ್ರ ಅಲ್ಲ, ಎಷ್ಟೋ ವೆಬ್ಸೈಟ್ಗಳು, ಎಷ್ಟೋ ರಾಜಕಾರಣಿಗಳು ಏನು ಅವರು ಖಾಸಗಿಯಾದಂಥ ಕೆಲವೊಂದು ಮಾಹಿತಿ ಇರುತ್ತೆ ಅದನ್ನು ಹ್ಯಾಕ್ ಮಾಡಿದ್ದಾನೆ. ಕೋಟ್ಯಾಂತರ ರೂಪಾಯಿ ಇದ್ರಲ್ಲಿ ಸಂಪಾದನೆ ಮಾಡಿದ್ದಾನೆ. ಇದನ್ನು ಇವನಿಗೆ ಇದ್ರ ಹಿನ್ನೆಲೆ ಯಾರೋ ಒಬ್ರು ಇರುತ್ತೆ ಅಂತ ತುಂಬ ಕೂಲಂಕುಷಕ್ಕೆ ತನಿಖೆ ಮಾಡ್ತಾರೆ. ಆ್ಯಂಡ್ ನಿಮಗೆ ಆಶ್ಚರ್ಯ ಆಗ್ಬೋದು, ಶ್ರೀಕಿ 2020ರಲ್ಲಿ ಬಂಧನ ಹಾಕಿಂತ ಮುಂಚೆ ಒಂದು ಕೇಸಲ್ಲಿ ಬಂಧನ ಆಗಬೇಕಿತ್ತು. ಅವನು 2019ರಲ್ಲಿ ಏನು ಇವತ್ತು UB ಸಿಟಿಯ ಫರ್ಜಿ ಕೆಫೆಲ್ ಒಂದು ಗಲಾಟೆ ಆಗುತ್ತೆ. ಮಾನ್ಯ ಶಾಂತಿನಗರ್ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿರುವಂಥ ಹ್ಯಾರಿಸ್ ಅವರ ಸುಪುತ್ರ ಯಾರು ಅವ್ನು ನಲ್ಪಾಡ್ ಅಂತ ಇದ್ದಾನೆ, ಅವನು ಬಂಧನ ಆದಾಗ ಅದೇ ಕೇಸಲ್ಲಿ ಶ್ರೀಕಿ ಬಂಧನ ಆಗಬೇಕಿತ್ತು. ಆದರೆ ಆ ಕೇಸಲ್ಲಿ ಬಂಧನ ಆಗೋದಕ್ಕೆ ಇವ್ರು ಬಿಡೋದೇ ಇಲ್ಲ. ಈ ಸೋ ಕಾಲ್ ಟೀಮ್ ಇದೆ ದಾಳಿ ಆಗಿದೆ, ಬಂಧನ ಆಗೋದಕ್ಕೆ ಬಿಡೋದಿಲ್ಲ ಶ್ರೀಕಿನ. ಏನಕ್ಕೆ ಅಂತಂದರೆ ಶ್ರೀಕಿ ಬಂಧನ ಆಗೋದ್ರೆ ಎಲ್ಲಿ ಇದೆಲ್ಲ ಬಯಲಾಗೋಗುತ್ತೆ ಅಂತ ಅಂದ್ಬಿಟ್ಟು ಶ್ರೀಕಿನ 2019ರಲ್ಲೇ ನಮಗಿರೋವಂಥ ಕೆಲವು ಅಧಿಕಾರಿಗಳು ನನಗೆ ಹೇಳಿರುವಂಥ ಒಂದು ಇದರಲ್ಲಿ ಆಗಲೇ ಪ್ರೈವೇಟ್ ಜೆಟ್ಟಲ್ಲಿ ಶ್ರೀಕಿನ ಕುಂತ್ಕೊಂಡು ಬೇರೆ ಬೇರೆ ರಾಜ್ಯದಲ್ಲಿ ಟ್ರಿಪ್ ಕಳಿಸಿದ್ರು. ಆ ಕೇಸಲ್ಲಿ ಶ್ರೀಕಿನ ಅರೆಸ್ಟ್ ಮಾಡಕ್ಕೆ ಹೋಗೋದಿಲ್ಲ. ಅರೆಸ್ಟ್ ಮಾಡಕ್ಕೆ ಹೋಗೋದಿಲ್ಲ. ಅದಾದ್ಮೇಲೆ 2020ರಲ್ಲಿ ಶ್ರೀಕಿ ಅರೆಸ್ಟ್ ಆಗ್ತಾನೆ. ಶ್ರೀಕಿ ಬಂಧನ ಆದಾಗ ಈ ಎಲ್ಲ ವಿಚಾರಗಳು ಬೆಳಗಾಗುತ್ತೆ. ಓಕೆ, ಈಗ ನಲ್ಪಾಡ್ ವಿರುದ್ಧ ಕೂಡ ಕೇಸ್ ಕೊಟ್ರಿ ಅಲ್ವಾ? ರೀಸನ್ ಏನು ಅಂತ ಹೇಳಿದ್ರೆ ಶ್ರೀಕಿ ಪರಿಚಯ ಇತ್ತು ಅಂತನಾ ಅಥವಾ ಬೇರೆ ಏನಾದ್ರು ಡಾಕ್ಯುಮೆಂಟ್ ಇದೆ ಅಂತನಾ? ನೋಡಿ, ನಲ್ಪಾಡ್ ವಿರುದ್ಧ ಕೇಸು ಅಂತಂತಂದ್ರೆ ನಲ್ಪಾಡ್ನ ಈ ರಾಜ್ಯದ ಜನರು ಹೇಗ್ ನೋಡ್ತಾರೋ, ಅಥವಾ ಅವರ ಸಂಗಡಿಗರು ಅಥವಾ ಅವ್ರು ಯಾವುದೋ ಅಭಿಮಾನಿಗಳ ಸಂಘ ಅಂತ ಕಟ್ಕೊಂಡು ಒಬ್ಬ ಯುವ ನಾಯಕ ಈ ರಾಜ್ಯದ ಒಬ್ಬ ಮುಂದೆ ಆಶಾ ಕಿರಣ ಅಂತೆಲ್ಲ ಕರ್ಕೋಬಹುದು. ಆದರೆ ನನಗಾತ ಯಾವ ಆಶಾ ಕಿರಣನೂ ಅಲ್ಲ, ಯಾವ ಕಿರಣನೂ ಅಲ್ಲ. ಒಂದು ಹೇಳ್ತೀನಿ ಕೇಳಿ, ಇವತ್ತು ರಾಜ್ಯದಲ್ಲಿ ಏನು ಬಿಟ್ಕಾಯಿನ್ ಇಷ್ಟು ಸದ್ದು ಮಾಡ್ತಿತ್ತು, ಬಹುಶಃ ED ಅಧಿಕಾರಿಗಳು ಆತನ್ನ ಬಂಧನ ಮಾಡಿ ED ಅಧಿಕಾರಿಗಳು ತನಿಖೆ ಮಾಡಿದಾಗ ಇವತ್ತು ಇಡೀ ರಾಜ್ಯನೇ ಬೆಚ್ಚು ಬೀಳುವಂತ ಸಂಗತಿಗಳು ಬೆಳಕಿಗೆ ಬರ್ತಿತ್ತು. ED ಅಧಿಕಾರಿಗಳು ಏನಕ್ಕೆ ಬಂಧನ ಮಾಡಿಲ್ಲ ಅದು ಪ್ರೋಸ್ ಇರುತ್ತೆ. ಬಂಧನ ಮಾಡಬೇಕು ಆತನನ್ನ. ಬಂಧನ ಮಾಡಿದಾಗ ಮಾತ್ರನೇ ಗೊತ್ತಾಗುತ್ತೆ ಶ್ರೀಕಿಗೆ ತಾನು ಏನಕ್ಕೆ. ಫಾರ್ ಎಕ್ಸಾಂಪಲ್ ಮಹೇಶ್ ಅವರೇ, ಈಗ ನೀವು ನನ್ನ ಸ್ನೇಹಿತರು ಇದ್ದೀರಿ, ತಾವು ಮಾಧ್ಯಮದವ್ರು ಇದ್ದೀರಿ. ಈಗ ನೀವು ಚರ್ಚೆ ಮಾಡ್ತಂತ ಎಂಥ ವಿಚಾರ, ಈಗ ಪ್ರಸ್ತುತ ಯಾವ ವಿಚಾರ ಚಾಲ್ತಿಯಲ್ಲಿದೆ, ಆ್ಯಂಡ್ ಸಮಾಜಕ್ಕೆ ನಾವೇನು ಒಳ್ಳೆ ಕೆಲಸ ಮಾಡಬೇಕು, ಸಮಾಜನ ಹೇಗೆ ಬದಲಾವಣೆ ಮಾಡಬೇಕು ಅಂತ ಕೆಲಸಗಳು ನಾವು ಚರ್ಚೆ ಮಾಡ್ತೀರಿ.
ನೀನು ಒಬ್ಬ ಹ್ಯಾಕರ್ ಇದೆಯಾ, ನೀನು ಒಬ್ಬ ಕ್ರಿಮಿನಲ್ ಇದೆಯಾ, ನಿನ್ನ ಮೇಲೆ ಪ್ರಕರಣಗಳಿದೆ ಅಂತ ಗೊತ್ತಿದ್ರು ಕೂಡ ನೀವು ಆತನ ಸ್ನೇಹ ಮಾಡ್ತೀರಾ, ಆತನಿಗೆ ನೀವು ಇನ್ವೆಸ್ಟ್ ಮಾಡ್ತೀರಾ, ಆತನ ಮೇಲೆ ಐಷಾರಾಮಿ ನಡೆಸೋದಕ್ಕೆ ಆತನಿಗೆ ಒಂದು ದೊಡ್ಡ ಪ್ರತಿಷ್ಠಿತ ಹೋಟ್ಲಲ್ಲಿ ಆತನ ತಂಗದಿಕ್ಕೆ ಒಂದು ರೂಮ್ ವ್ಯವಸ್ಥೆ ಮಾಡ್ಕೋತೀರಾ, ಆತನಿಗೆ ಏನೇನು ಬೇಕೋ ಎಲ್ಲ ಸೌಕರ್ಯಗಳನ್ನು ನೀವು ಆತನಿಗೆ ಮಾಡಿಸ್ಕೊಡ್ತೀರಾ ಅಂತಂತಂದ್ರೆ ಉದ್ದೇಶ ಏನಿರುತ್ತೆ? ಯಾವ ಉದ್ದೇಶ? ಒಬ್ಬ ಕ್ರಿಮಿನಲ್ಗೆ, ಒಬ್ಬ ಹ್ಯಾಕರ್ಗೆ ನೀವು ಎಲ್ಲ ಸವಲತ್ತು ಮಾಡ್ಕೊಡ್ತೀರಾ ಅಂತಂದ್ರೆ ಐ ಥಿಂಕ್ ಈಸ್ ಅನ್ಫಿಟ್ ಟು ಬೀನ್ ಪೊಲಿಟಿಷಿಯನ್, ಈಸ್ ಅನ್ಫಿಟ್ ಟು ಬೀನ್ ಪೊಲಿಟಿಕ್ಸ್. ದಾಳಿ ನಂತರ ಮಾತನಾಡುವಂತ ಸಂದರ್ಭದಲ್ಲಿ ನನಗೆ ಶ್ರೀಕಿ ಗೊತ್ತು, ವ್ಯವಹಾರ ಇಲ್ಲ, ಪರಿಚಯ ಅಷ್ಟೇ ಅಂತ ಹೇಳಿದ್ರು. ಅಲ್ಲ, ಶ್ರೀಕಿ ಗೊತ್ತು ಅಂತ ಆತ ಹೇಳೋಕ್ಕಿಂತ ಹೆಚ್ಚಾಗಿ ಇಡೀ ಸಮಾಜಕ್ಕೆ ಗೊತ್ತು ಆತನಿಗೆ ಶ್ರೀಕಿ ಗೊತ್ತು ಅಂತ. ಶ್ರೀಕಿ ಜೊತೆ ಯಾವ ಮಟ್ಟಕ್ಕೆ ಸಂಬಂಧ ಇದೆ ಅಂತ ಆ ಯಾವ ಹೋಟೆಲ್ ತಂಗಿದ್ನಲ್ಲ, ಮತ್ತೆ ಫರ್ಜಿ ಕಫೆ ಗಲಾಟೆ ಟೈಮಲ್ಲಿ ಅಲ್ಲಿದ್ದೋ ಅಂತ ಎಲ್ಲರೂ ಗೊತ್ತು. ಶ್ರೀಕಿ ನಂಗೆ ಬರೀ ಪರಿಚಯ ಅಂತಂತಲ್ಲ, ಪ್ರತಿನಿತ್ಯ ಅವ್ರ ಜೊತೆ ಇದ್ದಂಥ ವ್ಯಕ್ತಿ ಅಂತ ಎಲ್ಲ ದೊಡ್ಡ ದೊಡ್ಡ ನಾಯಕರು ಕೂಡ ಗೊತ್ತು. ಬಟ್ ಯಾವ ನಾಯಕರು ಕೂಡ ಮಾತಾಡ್ತಿಲ್ಲ. ಏನಕ್ಕೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಭಯ, ನಮ್ಮನೆ ಮಕ್ಳದ್ದು ಏನು ಪ್ರಕರಣಗಳು ಆಚೆ ಬಂದ್ಬಿಡುತ್ತೋ, ನಮ್ದೇನು ಆಚೆ ಬಂದ್ಬಿಡುತ್ತೋ ಅಂತ. ಬಟ್ ಯಾರು ಇದ್ರ ಬಗ್ಗೆ ಭಯ ಪಡದೇನೆ ಕಾನೂನು ಮೇಲೆ ನಂಬಿಕೆ ಇಟ್ಟು, ಸಂವಿಧಾನ ಮೇಲೆ ನಂಬಿಕೆ ಇಟ್ಟು ಪ್ರತಿಯೊಬ್ಬರು ಧ್ವನಿ ಎತ್ತಲೇಬೇಕಾಗಿದೆ. ಇವತ್ತು ಈ ಬಿಟ್ಕಾಯಿನ್ ಹಗರಣ ಅಂತ ಏನಿದೆ, ಇದು ಇಡೀ ರಾಜ್ಯವನ್ನೇ ಬೆಚ್ಚು ಬೀಳಿಸುವಂತ ಹಗರಣ ಇದೆ. ಇವತ್ತು ಈ ದೇಶದ ಆರ್ಥಿಕತೆಗೆ ದೊಡ್ಡ ಸವಾಲಾಗಿದೆ. ಆ ಬಿಟ್ಕಾಯಿನ್ ಇಂದ ಕೋಟ್ಯಾಂತರ ರೂಪಾಯಿ ಹಣ ಸಂಪಾದನೆ ಮಾಡಿದ್ದಾರೆ. ಆ ಹಣವನ್ನ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಆ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡೋ ಸಂದರ್ಭದಲ್ಲಿ ಯಾವ ರಿಯಲ್ ಎಸ್ಟೇಟ್ ದಿಗ್ಗಜ ಸಹಾಯ ಮಾಡಿದ್ದಾರೆ, ಏನಕ್ಕೆ ಸಹಾಯ ಮಾಡಿದ್ರು ಅನ್ನೋದೆಲ್ಲ ನಿಮ್ ಬಯಲ್ ಬರಬೇಕು ಅಂತಂದ್ರೆ ಫಸ್ಟ್ ನಲ್ಪಾಡ್ನ ಅರೆಸ್ಟ್ ಮಾಡಬೇಕು, ಎನ್ಕ್ವೈರಿ ಆಗಬೇಕು. ನಲ್ಪಾಡ್ ನಂದೇನು ತಪ್ಪಿಲ್ಲ ಅಂತನಲ್ಲ, ನಾವು ಯಾವುದೇ ತಪ್ಪು ಮಾಡಿಲ್ಲ ಅಂತ ದಯವಿಟ್ಟು ತಾವೊಂದು ಅರ್ಜಿ ಹಾಕಿ ನನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸಿ. ನನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸಿದಾಗ ಯಾರು ತಪ್ಪಿದ್ದಾರೆ, ಯಾರು ಸರಿ ಇದ್ದಾರೆ, ಪಾಪ ಮಾತೆತ್ತಿದ್ರೆ ಆತ ಪ್ರತಿ ಸತಿ ನನ್ನ ತಂದೆ ತಾಯಿಗೆ ಒಳ್ಳೆ ಮಗನಾಗಿಲ್ಲ ಅಂತ ಒಂದು ಸೆಂಟಿಮೆಂಟ್ ಎಲ್ಲ ಹೊಡಿತಾರೆ. ಒಳ್ಳೆ ಮಗನಾಗಿಲ್ಲ, ಅಪಪ್ರಚಾರ ಮಾಡ್ತಾ ಇದ್ದಾರೆ, ಜೊತೆಗೆ ಸಚಿವ ಸ್ಥಾನವನ್ನ ತಪ್ಪಿಸೋದಕ್ಕೆ ಈ ರೀತಿಯ ಪ್ರಯತ್ನ ಆಗ್ತಾ ಇದೆ ಅಂತ. ಸಚಿವ ಸ್ಥಾನ ತಪ್ಪಿಸೋದಿಕ್ಕೆ ಆಯ್ತು, ಹಂಗಂದ್ರೆ ಇವತ್ತು ಚೇರ್ಮನ್ ಆಗಿದಾರಲ್ಲ, ಆ ಚೇರ್ಮನ್ ತಪ್ಪಿಸ್ಬೋದಿತ್ತಲ್ಲ. ಇದೊಂದು ಕೇವಲ ಈ ರಾಜಕೀಯ ಹೇಳಿಕೆಗಳು, ಈ ರಾಜಕೀಯ ಗಿಮಿಗಳೆಲ್ಲ ಬಿಟ್ಬಿಡ್ಲಿ. ನನ್ನ ತಂದೆ ತಾಯಿಗೆ ಒಳ್ಳೆ ಮಗನಾಗಿಲ್ಲ, ಒಳ್ಳೆ ಮಗನ ಆಗ್ಬೇಕು ಕರ್ತವ್ಯ ಯಾರ್ದಿದೆ? ಒಳ್ಳೆ ಮಗನ ಆಗದಿರೋ ಕಾರಣ ಏನು? ಪ್ರತಿಯೊಬ್ಬರು ಗೊತ್ತಿದೆ. ನಾನು ಒಳ್ಳೆ ಮಗನ ಆಗ್ಬೇಕು ಅಂದ್ರೆ ಒಳ್ಳೆ ಸವಾಸ ಮಾಡ್ಬೇಕಲ್ವಾ? ಶ್ರೀಕಿಂದ ಸವಾಸ ಏನಕ್ಕೆ? ಶ್ರೀಕಿನೇ ಅಂತಂತಲ್ಲ, ಇನ್ನ ಎಂತೆಂತ ಸವಾಸ ಇದೆ ನಾನು ನಿಮ್ಮ ಮಾಧ್ಯಮದಲ್ಲಿ ಹೇಳೋದ್ ಬೇಡ. ಮುಂದಿನ ದಿನಗಳಲ್ಲಿ ಎಲ್ಲ ಬೆಳಕಿಗೆ ಬರುತ್ತೆ ನೋಡಿ. ನೀವು ಸತ್ಯನ ಜಾಸ್ತಿ ದಿನ ಮುಚ್ಚಿಡೋದಿಕ್ ಆಗೋದಿಲ್ಲ. ನಾನು ಘಂಟಾಘೋಷವಾಗಿ ಹೇಳ್ತೀನಿ, ನನ್ಗೆ ಯಾವುದೇ ರೀತಿಯಾದಂಥ ಹೆದರಿಕೆ ಇಲ್ಲ, ಹಿಂಜರಿಕೆ ಇಲ್ಲ. ಸ್ವತಃ ನಲ್ಪಾಡೆ ಹೇಳ್ಕೊಂಡಿದ್ದಾನೆ, ನನ್ನ ತಂದೆ ತಾಯಿ ನಾನು ಒಳ್ಳೆ ಮಗನಾಗಿಲ್ಲ ಅಂತ. ಹೌದು, ನೀನು ಒಳ್ಳೆ ಮಗನೂ ಅಲ್ಲ, ನೀನು ಒಳ್ಳೆಯವನು ಅಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ, ಆತ ಒಳ್ಳೆಯವನಾಗಿದ್ರೆ ಆತ ಈ ಕಾನೂನು ಗೌರವ ಕೊಡ್ತಾನೆ ಅಂತಂದ್ರೆ ಯಾವುದೇ ರೀತಿಯಾದಂಥ ಈ ದೇಶ ವಿರೋಧಿ ಮತ್ತೆ ನಮ್ಮ ದೇಶದ ಆರ್ಥಿಕತೆ ವಿರುದ್ಧ ಕೆಲಸ ಮಾಡೇ ಇಲ್ಲ ಅಂತಂದ್ರೆ ನಾನು ಸವಾಲಾಗ್ತೀನಿ ಇವತ್ತು ನಮ್ಮ ಸುಮನ್ ಟಿವಿ ಮಾಧ್ಯಮ ಮುಖಾಂತರ. ಮಂಪರ್ ಪರೀಕ್ಷೆಗೆ ಸಿದ್ಧನಿದ್ದಾನಾ? ಮಂಪರ್ ಪರೀಕ್ಷೆ ಜೊತೆಗೆ ಡೋಪಿಂಗ್ ಟೆಸ್ಟ್ ಸಿದ್ಧನಿದ್ದಾನಾ ಅಂತ ಕೇಳಿ. ಡೋಪಿಂಗ್ ಟೆಸ್ಟ್ ಅಂದ್ರೆ ಡೋಪಿಂಗ್ ಟೆಸ್ಟ್ ಏನಕ್ಕೆ ಮಾಡ್ತಾರೆ ಅಂತ ತಮ್ಗೆಲ್ಲ ಗೊತ್ತಿದೆ. ಅದ್ರ ಜೊತೆಗೆ ಮಂಪರ್ ಪರೀಕ್ಷೆಗೆ ನನ್ನನ್ನು ಒಳಪಡಿಸಿ ಅಂತ ಒಂದು ಅರ್ಜಿ ಹಾಕ್ಲಿ ಕೋರ್ಟ್ಗೆ, ತನಿಖೆ ಆಗಲಿ. ಇವತ್ತು ಈ ರಾಜ್ಯ ಸರ್ಕಾರ ಏನು SIT ರಚನೆ ಮಾಡಿದೆ, SIT 2024 ರಚನೆ ಆಗುತ್ತೆ ಈ ಬಿಟ್ಕಾಯಿನ್ ಹಗರಣ ತನಿಖೆ ಮಾಡೋದಿಕ್ಕೆ. ಇಷ್ಟು ದಿನ ಬೇಕಾ ನಿಮ್ಗೆ ತನಿಖೆ ಮಾಡಿ ಒಂದು ಚಾರ್ಜ್ ಶೀಟ್ ಸಲ್ಲಿಸೋದಿಕ್ಕೆ? ಯಾವುದೋ ಒಂದು ನಾಮಕಾವಸ್ಥೆಗೋಸ್ಕರ ಅದನ್ನ ನೋಟಿಸ್ ಕೊಟ್ಟು ಕರಿತೀರಾ? ಲವಲವಿಕೆಯಿಂದ ಬಂದು ಮಾಧ್ಯಮ ಮುಖಾಂತರ ಮಾತಾಡ್ತಾರೆ, ನಮ್ಗೆ ಯಾವ ಇದಿಲ್ಲ ಅಂತ. ನೋಡಿ, ಈ ಬಿಟ್ಕಾಯಿನ್ ಹಗರಣ ಇದೆಯಲ್ಲ ಮಹೇಶ್ ಅವರೇ, ಕೇವಲ ನಲ್ಪಾಡ್ ಮಾತ್ರ ಅಲ್ಲ, ಕೇವಲ ಒಂದು ಪಕ್ಷ ಮಾತ್ರ ಅಲ್ಲ, ಪಕ್ಷಾತೀತವಾಗಿ ಈ ಸೋಕಾಲ್ ದೊಡ್ಡ ರಾಜಕಾರಣಿಗಳು ನಮ್ಮನ್ನ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಏನಿರ್ತಾರಲ್ಲ, ಅವರ ಮಕ್ಕಳು ಒಳಗೊಂಡಂತೆ
ಹಿರಿಯ ಅಧಿಕಾರಿಗಳು, IPS ಅಧಿಕಾರಿಗಳು, ಗೌರ್ಮೆಂಟಿನ ಅಧಿಕಾರಿಗಳು ಒಳಗೊಂಡಂತೆ ಎಷ್ಟೋ ಜನ ಪ್ರಭಾವಿಗಳು ಈ ಕೇಸಲ್ಲಿ ಭಾಗಿಯಾಗಿದ್ದಾರೆ. ಇದಂತೂ 100% ಸತ್ಯ. ಇದು ಹೊರಗೆ ಬರಬೇಕು ಅಂತಂದ್ರೆ ED, CBI, NIA ಇದಿಷ್ಟು ಜಂಟಿಯಾಗಿ ತನಿಖೆ ಮಾಡಿದಾಗ ಮಾತ್ರ ಇದು ಒಂದು ದೊಡ್ಡ ಹಗರಣ. ಇಡೀ ದಕ್ಷಿಣ ಭಾರತವರೇ ತಿರುಗಿ ನೋಡುತ್ತೆ ಈ ಹಗರಣ ಬಯಲು ಬಂತು ಅಂತಂದ್ರೆ. ಅಷ್ಟು ದೊಡ್ಡ ಹಗರಣ, ಅಷ್ಟು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ದಾರೆ. ನಾನು ಒಂದೇಳಕ್ಕೆ ಇಷ್ಟಪಡ್ತೀನಿ, ಈ ವ್ಯಕ್ತಿ ನಾನು ತಂದೆ ತಾಯಿಗೆ ಒಳ್ಳೆ ಮಗನಾಗಿಲ್ಲ, ನಾನು ಕಷ್ಟಪಟ್ಟಿದೆ ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ, ತಮ್ಮ ಆದಾಯದ ಮೂಲ ಏನು, ಆ ಆದಾಯದ ಮೂಲಕ್ಕೆ ಮೂಲ ಯಾವುದು ಅಂತ ಹೇಳಿ. ಪಾಪ ಇವತ್ತು ರಾಜ್ಯದಲ್ಲಿ ಎಷ್ಟೋ ಯುವಕರು ಕೆಲಸ ಇಲ್ಲ, ಪ್ರತಿಭಟನೆ ಮಾಡ್ತಿದ್ದೀರಿ. ಇವತ್ತು ನಿಮ್ಮ ಸರ್ಕಾರ ಇದೆ, ನಿಮ್ಮ ಸರ್ಕಾರದ ಮುಖಾಂತರನೇ ಇವತ್ತು ಯುವ ಸಬಲೀಕರಣ ಮತ್ತೆ ಯುವ ಸಮುದಾಯಗೊಂದು ನಿಮ್ಮ ಸರ್ಕಾರದ ಮುಖಾಂತರ ನೋಡಿ ನಾನು ಈ ಕೆಲಸ ಮಾಡಿದ್ದೀನಿ, ನಾನು ಇವತ್ತು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದೆ ಅಂತ ತಾವು ಯುವ ನಾಯಕ ಅಂತ ಕರ್ಸ್ಕೊತಿರಲ್ಲ, ತಮ್ಮ ಅಭಿಮಾನಿಗಳು, ತಮ್ಮ ಫಾಲೋವರ್ಸ್ ಇಂದ ತಾವು ಯುವ ನಾಯಕರಾಗಿದ್ರೆ ತಾವು ಹೇಗೆ ಇಷ್ಟು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ದೀರಿ ಅಂತ ಯುವಕರಿಗೊಂದು ಸಂದೇಶ ಕೊಡಿ ಸಂದೇಶ. ಅದೇ ರೀತಿ ಎಷ್ಟೋ ಗ್ರಾಮೀಣ ಪ್ರದೇಶದ ಯುವಕರು ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ, ಕಾಲ್ ಫಾರ್ಮ್ಗಳಾಗಿಲ್ಲ, ಕೆಲಸ ಇಲ್ಲ ಅಂತ. ತಾವೇನ್ ಕೆಲಸ ಮಾಡಿದಿರಿ, ಕಾನೂನು ರೀತಿಯಲ್ಲಿ ಮಾಡಿರುವಂತ ಕೆಲಸ ಇದ್ರೆ ಯುವಕರು ಕೂಡ ಫಾಲೋ ಮಾಡ್ತಾರೆ, ಯುವಕರು ಕೂಡ ನಿಮ್ಮಂತೆ ರಾಜಕಾರಣಕ್ಕೆ ಬರ್ತಾರೆ, ಯುವಕರು ಕೂಡ ನಿಮ್ಮಂತೆನೆ ಏನ್ ನಾನು ದೊಡ್ಡ ನಾಯಕ ಆಗ್ಬೇಕು ಅನ್ಕೊಂಡಿದ್ದೀರಲ್ಲ, ಆಗ್ಲಿ ಬಿಡಿ. ಅದ್ರಲ್ಲೇನಿದೆ? ಇವತ್ತು ನಾನೇನ್ ಮಾಡ್ತಿದ್ದೀನಿ, ನನ್ನ ಹೋರಾಟ ಏನು, ನನ್ನ ಖರ್ಚು ವೆಚ್ಚ ಏನು, ನಾನು ತೆರೆದ ಪುಸ್ತಕ, ಪ್ರತಿಯೊಬ್ಬರು ಗೊತ್ತಿದೆ, ಆಯ್ತಾ? ಅದೇ ರೀತಿ ಅವ್ರು ಯುವ ನಾಯಕರು ಇದ್ದಾರೆ, ಪಾಪ ಇದರಲ್ಲಿ ಅವ್ರದ್ದು ಏನು ಪಾಲಿಲ್ಲ ಅಂತಾರೆ, ನಾನು ತಪ್ಪೇ ಮಾಡಿಲ್ಲ ಅಂತಾರೆ, ಯಾವ ಇಡಿಗೂ ಬಿಡಿಗೂ ನಾನು ಎದುರಲ್ಲ ಅಂತ ಅಂತಾರೆ. ಇಡಿ ಕೂಡ ಅಷ್ಟೇನೆ, ಯಾವ ನಲ್ಪಾಡ್ಗೂ ಯಾವ ಸರ್ಕಾರಕ್ಕೂ ನೀನು MLA ಮಗ ಆಗಿರು, ಮಂತ್ರಿ ಮಗ ಆಗಿರು, ಇಡಿನೂ ಅದೆಲ್ಲ ಎದುರ್ಕೊಳ್ದಿರೋ ಕಾರಣದಕ್ಕೇನೆ ಇವತ್ತು ಮನೆ ರೈಡ್ ಮಾಡಿರುವಂಥದ್ದು. ಹಾಗಾಗಿ ಬಿಟ್ಕಾಯಿನ್ ಹಗರಣ ದೊಡ್ಡ ಹಗರಣ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ದಾರೆ. ಅಂಡ್ ಯಾವ ಶ್ರೀಕಿ CCB ಅವರು ಬಂಧನ ಮಾಡಿರ್ಬೇಕಾದ್ರೆ ಒಂದು 32 ಎಷ್ಟೋ ಬಿಟ್ಕಾಯಿನ್ಸ್ ಇರುತ್ತೆ ಆತನ ಬಿಟ್ಕಾಯಿನ್ ಒಂದು ಲಾಕರ್ ಅಲ್ಲಿ. ಅದನ್ನ ಸೀಸ್ ಮಾಡಿದಾಗ ಆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡೋ ಸಂದರ್ಭದಲ್ಲಿ ನಿಮ್ಗೆ ಇರೋದೇ ಇಲ್ಲ ಬಿಟ್ಕಾಯಿನ್ಸ್. ಅಷ್ಟು ದೊಡ್ಡ ಹ್ಯಾಕರ್. ಏನಕ್ಕೆ ಅಂದ್ರೆ ಶ್ರೀಕಿ ಕೇವಲ ಆ ಬಿಟ್ಕಾಯಿನಿನ ಏನು ಇದು ವ್ಯಾಪಾರ ಮಾಡ್ತಿರ್ತಾನೆ, ಆ ಬಿಸ್ನೆಸ್ ಆ ಒಂದು ಕೋಡ್ ಮಾತ್ರ ಕೊಟ್ಟಿರ್ತಾನೆ, ಆ ಅಕೌಂಟ್ ಪಾಸ್ವರ್ಡ್ ಕೊಟ್ಟಿರಲ್ಲ. ಅಕೌಂಟ್ ಪಾಸ್ವರ್ಡ್ ತನಿಖೆ ಆದಾಗ ಬೆಂಗಾಲಲ್ಲಿ ಒಬ್ಬ ಖಂಡೇವಾಲಾ ಅಂತ ಅರೆಸ್ಟ್ ಮಾಡ್ತಾರೆ. ಸೊ ಅಷ್ಟು ದೊಡ್ಡ ಹ್ಯಾಕರ್ ಸಂಪರ್ಕ ನಿಮ್ಗೇನಿಕೆ? ನೀವೊಬ್ರು ಜನಸಾಮಾನ್ಯರಲ್ಲಿ ರಾಜಕೀಯವಾಗಿ ಬರಬೇಕಂತವ್ರು, ನಿಮ್ಮ ತಂದೆ ಜನಪ್ರತಿನಿಧಿ ಅಲ್ವಾ, ಇಂಥ ದೇಶದ ಆರ್ಥಿಕತೆಗೆ ಸವಾಲು ಎಸಗುವಂಥ ಒಬ್ಬ ವ್ಯಕ್ತಿ ಹ್ಯಾಕರ್ ಜೊತೆ ಸಂಬಂಧ ಏನಕ್ಕೆ ನಿಮಗೆ? ಈತ ಹ್ಯಾಕರ್ ಅಂತ ನಿಮ್ಗೆ ಗೊತ್ತಿತ್ತಲ್ವಾ? ತಾವೇನಕ್ಕೆ ಪೊಲೀಸ್ಗೆ ಮಾಹಿತಿ ಕೊಡುವಂಥ ಕೆಲಸ ತಾವು ಯಾಕೆ ಮಾಡಿರೋ ಜವಾಬ್ದಾರಿಯುತ ನಾಯಕನಾಗಿ? ತಂದೆ ತಾಯಿಗಂತೂ ನೀವು ಹೆಂಗೂ ಒಳ್ಳೆ ಮಗ ಆಗಿಲ್ಲ ಅಂತ ತಾವೇ ಹೇಳ್ಕೊಂಡಿದ್ದೀರಾ. ಸಮಾಜಕ್ಕಾದ್ರೂ ಈ ದೇಶಕ್ಕಾದ್ರೂ ತಾವು ಒಳ್ಳೆ ಪ್ರಜೆಯಾಗಿ ಬದುಕ್ಬೋದಿತ್ತಲ್ಲ. ಇಂಥವನ್ನೆಲ್ಲ ನೀವು ಪೊಲೀಸ್ಗೆ ಮಾಹಿತಿ ಕೊಟ್ಟು ಯಾಕೆ ನೀವು ಆ ಕೆಲಸ ಮಾಡಿಲ್ಲ? ಯಾಕೆ ಆತನ ಜೊತೆ ಅತಿ ಹೆಚ್ಚಾಗಿ ಒಡನಾಟ ಇಟ್ಕೊಂಡಿದ್ರಿ? ಆತನ ಜೊತೆ ಕೇವಲ ನಲ್ಪಾಡ್ ಮಾತ್ರನೇ ಅಲ್ಲ, ನಲ್ಪಾಡ್ ಜೊತೆ ಒಬ್ಬ ನಿವೃತ್ತ ಹಿರಿಯ IPS ಅಧಿಕಾರಿಯ ಮಗ ಇರ್ಬೋದು, ನಿವೃತ್ತ ಹಿರಿಯ IAS ಅಧಿಕಾರಿ ಮಕ್ಳು ಇರ್ಬೋದು, ರಾಜಕಾರಣಿಗಳ ಮಕ್ಳು ಇರ್ಬೋದು, ಹೆಸರು ನಾನು ಬಹಿರಂಗವಾಗಿ ಹೇಳ್ಬೋದು. ಆದ್ರೆ ಇವತ್ತು ತನಿಖಾ ಹಂತದಲ್ಲಿದೆ. ಇವರ ಗ್ಯಾಂಗ್ ಅಲ್ಲಿ ಚಿಕ್ಕಬಳ್ಳಾಪುರದ ಮಾಜಿ MLA ಮಗನ ಕೂಡ ಶೇರ್ ಇದೆ, ಆಯ್ತಾ? ಇವ್ರದೆಲ್ಲ ನಾವು ಹೆಸರು ಹೇಳಿದಾಗ ಏನಾಗುತ್ತೆ, ಇವ್ರು ಹುಷಾರಾಗುವಂತ ಕೆಲಸ ಮತ್ತೆ ಇದನ್ನ ಹೆಂಗ್ ನುಳ್ಚ್ಕೋಬೇಕು ಅಂತ. ಏನಕ್ಕೆ ಅಂದ್ರೆ ನೋಡಿ, ಹಿರಿಯ IPS ಅಧಿಕಾರಿಗಳು ಇನ್ವಾಲ್ವ್ ಆಗಿರುವಂತ ಕೇಸಲ್ಲಿ ಡು ಯು ಥಿಂಕ್ ದಟ್ ದೇ ಡೋಂಟ್ ಗಿವ್ ಐಡಿಯಾಸ್ ಟು ದೋಸ್ ಪೀಪಲ್? ಹಾಗಾಗಿ ನಾನು ಹೆಸರು ಹೇಳ್ತಿಲ್ಲ. ED ಅಧಿಕಾರಿಗಳ ಮುಂದೆ ಎಲ್ಲರ ಹೆಸರು ಹೇಳಿದ್ದೀನಿ, ಯಾರ್ಯಾರು ಇದ್ರ ಹಿಂದೆ ಅಂತ. ದಯವಿಟ್ಟು ಅವ್ರು ಏನೂ ತಪ್ಪು ಮಾಡಿಲ್ಲ ಅಂತ ಮಾಧ್ಯಮದ ಮುಂದೆ ಒಂದು ಇಮೋಷನ್ ಆಗಿ ಮಾತಾಡಿದ ತಕ್ಷಣನೇ ತಾವು ಸ್ವಚ್ಛ ಅಂತ ಕೆಲವ್ರು ಅನ್ಕೋಬಹುದು. ಆದರೆ
ತಮ್ಮನ್ನ ತುಂಬ ಹತ್ತಿರದಿಂದ ನೋಡಿರೋಂಥ ವ್ಯಕ್ತಿಗಳು ಕಳೆದ ಒಂದು 3 ವರ್ಷದಲ್ಲಿ ದೂರ ಆಗಿರೋರು, ಅವರು ನಿಮ್ಮ ಇತಿಹಾಸವನ್ನೇ ಜಾಲಾಡಿದ ಇಡಿ ಅಧಿಕಾರಿಗಳ ಮುಂದೆ ತಾವು ತಪ್ಪು ಮಾಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಕೋರ್ಟ್ಗೆ ಒಂದು ಅರ್ಜಿ ಹಾಕಿ ಅಲ್ಲ, ಮಂಪರ್ ಪರೀಕ್ಷೆ ಸಿದ್ಧರಿದ್ದೀರಾ ಅಂತ ತಾವು ಕೇಳಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್, ಇಷ್ಟೊತ್ತು ಮಾತನಾಡೋದಕ್ಕೆ ಸುಮನ್ ಟಿವಿ ಜೊತೆ. ವೀಕ್ಷಕರೇ, ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಡ್ ಆಗಿದೆ, ಬಿಟ್ಕಾಯಿನ್ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆ ಆಗ್ತಾ ಇದೆ, ಬಿಟ್ಕಾಯಿನ್ಗೆ ಸಂಬಂಧಪಟ್ಟಂತೆ ತನಿಖೆಯೂ ಕೂಡ ಆಗ್ತಾ ಇದೆ. ಸೊ ನಿಮ್ಗೇನು ಅನಿಸುತ್ತೆ ಬಿಟ್ಕಾಯಿನ್ ಬಗ್ಗೆ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.